ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 14ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಬೆಳಗಿನ ಹಿತವಾದ ಬಿಸಿಲು ಕರಗಿ ಸುಡು ಬಿಸಿಲು ಆರಂಭವಾಗಿತ್ತು. ಆದರೂ ಸಂಜೆಯ ತಾನು ಕುಳಿತಿದ್ದ ಜಾಗ ಬಿಟ್ಟು ಸರಿದಿರಲಿಲ್ಲ. ತನ್ನ ಅಮ್ಮನೇ ತನ್ನ ಬಗ್ಗೆ ಭೇದ ಭಾವ ಮಾಡುವುದನ್ನು ಕಂಡು ಮನ ರೋಸಿ ಹೋಗಿತ್ತು. ಆಫೀಸಿಗೆ ಕೂಡ ಹೋಗುವ ಮನಸ್ಸಿಲ್ಲದೆ ಮನೆಯಿಂದ ದೂರವಿದ್ದ ಒಂದು ದೇವಸ್ಥಾನದ ಆವರಣದಲ್ಲಿದ್ದ ಪಾರ್ಕಿನಲ್ಲಿ ಕುಳಿತಿದ್ದ. ನಿಮ್ಗೆ ನನ್ ಬೆಲೆ ಈಗ ಗೊತ್ತಾಗಲ್ಲ. ನಾನ್ ನಿಮ್ಮಿಂದ ದೂರ ಹೋಗ್ತೀನಲ್ಲ, ಆವಾಗ ಗೊತ್ತಾಗುತ್ತೆ. ಆಮೇಲೆ ನಾನ್ ಬೇಕು ಬೇಕು ಅಂತ ಬೇಡ್ಕೊಂಡ್ರು ನಾನ್ ನಿಮ್ ಕಣ್ಣಿಗೆ ಬೀಳಲ್ಲ, ಕೈಗೆ ಸಿಗಲ್ಲ. ಸ್ವಾತಿ ಪದೇ ಪದೇ ಹೇಳುತ್ತಿದ್ದ ಮಾತು ಸಂಜೆಯ ನೆನಪಿಗೆ ಬಂತು. ಕೆಲವೊಮ್ಮೆ ಇವನನ್ನು ಕಾಡಿಸಲು ಹೇಳಿದ್ದರೆ ಮತ್ತೆ ಕೆಲವೊಮ್ಮೆ ಮನನೊಂದು ಹೇಳಿದ್ದಳು. ಅವಳೆಷ್ಟು ಬಾರಿ ಈ ಮಾತು ಹೇಳಿದ್ದರೂ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಸಂಜಯ್. ನಿಜ ಸ್ವಾತಿ, ನೀನ್ ಹೇಳ್ತಾ ಇದ್ದಿದ್ ನಿಜ. ನೀನ್ ನನ್ನಿಂದ ದೂರ ಹೋದ್ಮೇಲೇನೆ ನನಗ್ ನಿನ್ ಬೆಲೆ ಗೊತ್ತಾಗಿತ್ತು. ಈಗ ಬೇಡ್ಕೊಳ್ತಾ ಇದ್ದೀನಿ, ವಾಪಸ್ ಬಂದ್ಬಿಡು ಸ್ವಾತಿ. ನನ್ನ ಜೀವನಕ್ಕೆ ಮತ್ತೆ ವಾಪಸ್ ಬಂದ್ಬಿಡು. ಇನ್ಯಾವತ್ತೂ ನಾನು ನಿನ್ನನ್ನು ದೂರ ಹೋಗೋದಕ್ಕೆ ಬಿಡೋದಿಲ್ಲ. ನನ್ನ ಕಣ್ಣು ರೆಪ್ಪೆ ಹಾಗೆ ಜೋಪಾನ ಮಾಡ್ತೀನಿ. ದಯವಿಟ್ಟು ವಾಪಸ್ ಬಂದ್ಬಿಡು ಎಂದುಕೊಂಡವನ ಕಣ್ಣಿಂದ ನೀರು ತಾನೇ ತಾನಾಗಿ ಹೊರಬರುತ್ತಿತ್ತು. ಅಯ್ಯೋ, ರುಕ್ಮಿಣಮ್ಮ ಬರ್ತಾರೆ ಬಿಡು ಆನಂದು, ನೀನ್ ಧೈರ್ಯವಾಗಿರು. ಹೀಗೆಲ್ಲ ಹತ್ರ ಏನ್ ಚಂದ. ಪಕ್ಕದ ಬೆಂಚಿನ ಮೇಲೆ ಕುಳಿತಿದ್ದ ವಯೋವೃದ್ಧರಿಬ್ಬರ ಮಾತಿಗೆ ಕಿವಿಯಾದ ಸಂಜಯ್. ಅವಳಿಲ್ದೆ ನಂಗೆ ಏನು ಬಗೆಹರಿಯಲ್ಲ ಕಣೋ ಚಂದು. ಎಲ್ಲ ಅವಳನ್ನು ಕಳ್ಕೊಂಡ್ಬಿಡ್ತೀನೋ ಅಂತ ಅನ್ಸ್ಬಿಟ್ಟಿದೆ. ಇನ್ನೊಬ್ಬ ವೃದ್ಧರು ತಮ್ಮ ಅಳಲು ತೋಡಿಕೊಳ್ಳುತ್ತಿದ್ದರು. ಏನ್ ಮಾತಾಡ್ತೀಯೋ, ಈ ವಯಸ್ಸಲ್ಲಿ ಅದ್ಯಾಕೆ ಹಿಂಗೆ ಯೋಚನೆ ಮಾಡ್ತೀಯಾ? ಏನೋ 4 ದಿನ ಮಗಳ ಮನೆಗೆ ಹೋಗ್ಬರೋ ಆಸೆ ಆಗಿದೆ. ಹೋಗಿದ್ದಾರೆ ಬಿಡು, ಬರ್ತಾರೆ. ಇಲ್ಲ ಕಣೋ, ನಿಂಗೆ ಗೊತ್ತಿಲ್ಲ ಚಂದು, ನಾನು ಅವಳಿಗೆ ಭಾಳ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಕಣೋ. ಮದುವೆ ಆಗಿ ಬಂದಾಗಿಂದಾನು ನನ್ನ ಮಾತೇ ನಡಿಬೇಕು ಅನ್ನೋ ಹಠ ನಂದು. ಪಾಪ, ಒಂದಿನಕ್ಕೂ ನನ್ನ ಮಾತಿಗೆ ಎದುರಾಡ್ಲಿಲ್ಲ ನನ್ನ ರುಕ್ಕು. ಹಳೆಯದನ್ನು ನೆನಪಿಸಿಕೊಳ್ಳುತ್ತಿದ್ದರು ಆನಂದ್. ಇಷ್ಟು ದಿನ ಸುಮ್ಮನಿದ್ದೋಳು ಈಗ ಯಾಕೆ ಹಿಂಗೆ ಮಾಡಿದ್ಲೋ ಏನೋ. ತೀರಾ ಸಣ್ಣ ವಿಷಯಕ್ಕೆ ಮುನ್ಸ್ಕೊಂಡು ಹೋಗಿದ್ದಾಳು ನೋಡು. ಮತ್ತೆ ಕಣ್ಣು ಒತ್ತಿ ಒರೆಸಿಕೊಂಡರು. ಹೆಣ್ಮಕ್ಳು ಸಹನೆಗೂ ಒಂದು ಮಿತಿ ಅಂತ ಇರಲ್ವಾ ಆನಂದು? ಸಹನೆ ಕಟ್ಟೆ ಒಡೆಯೋವರೆಗೂ ತಡೆದಿರ್ತಾರೆ. ನೀನ್ ಹೇಳ್ತಿದೀಯಲ್ಲ, ಮೊನ್ನೆ ನಡೆದಿದ್ದು ಸಣ್ಣ ಘಟನೆ ಅಂತ. ಆ ಸಣ್ಣ ಘಟನೆ ಹಿಂದೆ ಅದೆಷ್ಟು ದೊಡ್ಡ ನೋವುಗಳು, ಚಿಕ್ಕ ಪುಟ್ಟ ಹತಾಶೆಗಳು ಇರುತ್ತೋ ಅವ್ರಿಗೆ ಗೊತ್ತು. ಎಲ್ಲ ತಡ್ಕೊಂಡಿರ್ತಾರೆ. ಅಷ್ಟು ವರ್ಷಗಳ ನೋವು ಒಂದೇ ಸಾರಿ ಹೊರಗೆ ಬಂದಿರುತ್ತೆ ಅಷ್ಟೆ. ಸ್ವಲ್ಪ ದಿನ ತಾಳು, ಕೋಪ ಕಡಿಮೆ ಆದ್ಮೇಲೆ ಅವರೇ ಬರ್ತಾರೆ ಎಂದು ಹೇಳಿದವರು, ಈ ಗಂಡ ಜೀವನೇ ಹೀಗೆ ಕಣೋ. ನಾವು ತುಂಬ ಗಟ್ಟಿ ಅಂತ ತೋರಿಸ್ಕೊಳ್ತಾ ಇರ್ತೀವಿ, ಆದರೆ ನಮ್ಮಷ್ಟು ಪೊಳ್ಳು ಯಾರೂ ಇಲ್ಲ. ಹೆಂಡ್ತೀರು ನಮ್ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋ ಅಂತ ನಾವು ಅನ್ಕೊಂಡಿರ್ತೀವಿ, ಆದರೆ ನಿಜಕ್ಕೂ ನಾವೇ ಅವ್ರ ಮೇಲೆ ಡಿಪೆಂಡ್ ಆಗಿರೋದು ಎಂದರು ಚಂದು. ಆ ಹಿರಿಯರು ಹೇಳುತ್ತಿದ್ದ ಎಲ್ಲಾ ಮಾತು ತನಗಾಗಿಯೇ ಹೇಳುತ್ತಿದ್ದಾರೇನೋ ಎನ್ನುವಂತಿತ್ತು. ಹೌದು ಸ್ವಾತಿ, ನೀನಿಲ್ದೆ ನಾನಿಲ್ಲ. ಅದು ಈಗ ನನಗೆ ಅರ್ಥ ಆಗಿದೆ. ಎಲ್ರೂ ಅವ್ರವ್ರ ಸುಖನೇ ಮೊದಲು ನೋಡ್ಕೊಳ್ಳೋದು. ಸಂಗಾತಿ ಮಾತ್ರ ತನ್ನ ಸುಖಕ್ಕೂ ಮೊದಲು ತನ್ನ ಜೊತೆಗಾರನ ಸುಖನ ಗಮನಿಸೋದು. ಒಂದು ಅವಕಾಶ ಸಿಕ್ಕರೂ ಸಾಕು, ನನ್ನ ಮನಸ್ಸಲ್ಲಿ ಮನೇಲಿ ದೇವತೆ ಹಾಗಿಟ್ಟು ನಿನ್ನನ್ನು ಆರಾಧಿಸ್ತೀನಿ. ಬಂದ್ಬಿಡು ಸ್ವಾತಿ, ವಾಪಸ್ ಬಂದ್ಬಿಡು ಸ್ವಾತಿ. ಇನ್ನಿಲ್ಲದಂತೆ ಹಲುಬಿದ. ಆದರೆ ಕೇಳಬೇಕಾದ ಮನಸ್ಸು ಮಾತ್ರ ಅವನಿಂದ ಎಷ್ಟೋ ದೂರದಲ್ಲಿತ್ತು. ಅಣ್ಣ, ಮೊಬೈಲ್ ಯಾಕೆ ಬಿಟ್ಟು ಹೋಗಿದ್ದೆ? ಸಂಕೇತ್ ಆಕ್ಷೇಪಿಸಿದ. ಆಫೀಸ್ಗೆ ಹೋಗೋ ಗಡಿ ಬಿಡಿಲಿ ಮರ್ತು ಹೋಗ್ಬಿಟ್ಟಿದೆ ಕಣೋ. ಸಾರಿ, ಹೆಣ್ಣೋಡೋ ಕಾರ್ಯಕ್ರಮಕ್ಕೆ ನಂಗೆ ಬರೋಕ್ಕಾಗಲೇ ಇಲ್ಲ. ಎಲ್ಲ ಚೆನ್ನಾಗಾಯ್ತಾ? ಅಮ್ಮನಿಗೆ ಎಲ್ಲ ಮನ್ಸಿಗೆ ಬಂತಾ? ಸಂಕೇತನನ್ನು ಕೇಳಿದ ಸಂಜಯ್. ಸಂಕೇತ ಪುಣ್ಯ ಮಾಡಿದ್ದ ಕಣೋ ಅಂತ ಮಾವನ ಮನೆ ಸಿಗೋಕೆ ಎಂದು ಹೇಳುತ್ತಾ ಸಂಕೇತನ ಎದುರಿನ ಸೋಫಾದಲ್ಲಿ ಕುಳಿತರು ವಿಜಯಮ್ಮ. ಅಬ್ಬಬ್ಬಬ್ಬಬ್ಬಬ್ಬ, ಅದೇನ್ ವೈಭೋಗ ಅಂತೀಯ? ಅದೇನ್ ಮನೆ, ಅದೇನ್ ಸೋಫಾ. ಈ ಕಣ್ಣಲ್ಲಂತ ಸಂಪತ್ ಕಂಡಿಲ್ಲ ಬಿಡು ಎನ್ನುತ್ತಾ ಸಂಜಯನಿಗೆ ಕಾಫಿ ತಂದು ಕೊಟ್ಟರು. ಸಾರಿಕಾ ಮತ್ತವಳ ಗಂಡ ಕೂಡ ಬಂದು ಅವನ ಎದುರಿಗೆ ಕುಳಿತಾಗ
ಸಂಜಯ್ ಅವರನ್ನು ನೋಡಿ ಮುಗುಳ್ನಗೆ ಬೀರಿದ. ಚೆನ್ನಾಗಿದ್ದೀರಾ ಭಾವ? ಸಾರಿಕಾ, ಎಲ್ಲ ಆರಾಮಾಗಿದೆಯಾ? ಡಾಕ್ಟರ್ ಹತ್ರ ಹೋಗಿ ಬಂದ್ಯಾ? ಡೇಟ್ ಯಾವಾಗ ಕೊಟ್ಟಿದ್ದಾರೆ? ಅಕ್ಕರೆಯಿಂದ ವಿಚಾರಿಸಿದ. ಹ್ಮ್, ನಾವೆಲ್ಲ ಆರಾಮಾಗಿದ್ದೀವಿ. ಆ, ನೀನು ಬರ್ಬೇಕಿತ್ತು ಕಣೋ ಸಂಜು. ಎಷ್ಟು ದೊಡ್ಡ ಮನುಷ್ಯರ ಸಂಬಂಧ ಗೊತ್ತಾ? ನಾವಾಗಿ ಹುಡುಕಿದ್ರೂ ಇಷ್ಟು ಒಳ್ಳೆ ಸಂಬಂಧ ಸಿಗ್ತಾ ಇರಲಿಲ್ಲ. ಸಾರಿಕಾ ಖುಷಿಯಿಂದ ಹೇಳಿದಳು. ಅಂತೂ ಸಂಕೇತನ್ ಹುಡುಗಿ ಎಲ್ರಿಗೂ ಹಿಡಿಸಿದಾಳೆ ಅಂತ ಆಯ್ತು, ನಗುತ್ತಾ ಹೇಳಿದ ಸಂಜಯ್. ನಮಗೆಲ್ಲ ಹಿಡಿಸಿದ್ರು. ಅವಳ ಅಪ್ಪ ಅಮ್ಮ ಎಲ್ಲ ತುಂಬ ಸೊಫಿಸ್ಟಿಕೇಟೆಡ್. ಅವ್ರ ತಮ್ಮನ ಹೆಂಡತಿ, ಅವ್ರ ಮಕ್ಕಳು, ಸುಕನ್ಯನ ಅಣ್ಣ ಎಲ್ಲ ಬಂದಿದ್ರು. ನೀನು ಬರಬೇಕಾಗಿತ್ತು ಕಣೋ, ಮತ್ತೆ ಹೇಳಿದಳು ಸಾರಿಕಾ. ಇರ್ಲಿ ಬಿಡು, ನಿಶ್ಚಿತಾರ್ಥದಲ್ಲಿ ಎಲ್ರನ್ನೂ ನೋಡಿದ್ರೆ ಆಯ್ತು ಎಂದ ಸಮಾಧಾನದಿಂದ. ಹಾಗೆ ಹೋಯ್ತಲ್ಲ, ಇವತ್ತು ನಿಶ್ಚಿತಾರ್ಥ ಕೂಡ ಹಾಗೆ ಹೋಯ್ತು, ಸಾರಿಕಾ ಹೇಳಿದಾಗ ಅಚ್ಚರಿಯಿಂದ ತಮ್ಮನ ಕಡೆ ನೋಡಿದ. ಹೌದಣ್ಣ, ಎಲ್ರಿಗೂ ಸಂಬಂಧ ಒಪ್ಪಿಗೆ ಆಯ್ತು. ಅದಕ್ಕೆ ಅಮ್ಮ ಉಡಿ ತುಂಬ್ಕೊಳ್ಳೋ ಶಾಸ್ತ್ರ ಮಾಡ್ಬಿಡೋಣ ಅಂದ್ರು. ಅವರು ಕೂಡ ಒಪ್ಪಿದ್ರು. ಹಾಗಾಗಿ ಸಣ್ಣದಾಗಿ ಎಂಗೇಜ್ಮೆಂಟ್ ಅಂತ ಮಾಡಿ ಮುಗಿಸ್ಬಿಟ್ರು ಎಂದು ಹೇಳಿ ತಲೆ ತಗ್ಗಿಸ್ದ. ಅಣ್ಣ, ನನಗೆ ನಿನ್ನನ್ನು ಬಿಟ್ಟು ಈ ಕಾರ್ಯಕ್ರಮ ಮುಗಿಸಿದ್ದು ತುಂಬ ಬೇಜಾರಾಗಿದೆ ಅಣ್ಣ. ಆದರೆ ಅಲ್ಲಿ ಎಲ್ಲರೂ ಇವತ್ತೇ ಮಾಡೋಣ ಅಂತ ಹೇಳಿದ್ರು. ನೀನು ಫೋನ್ ಕೂಡ ಬಿಟ್ಟು ಹೋಗ್ಬಿಟ್ಟಿದ್ದೆ. ನಿನ್ನನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಗೊತ್ತಾಗ್ಲಿಲ್ಲ ಎಂದವನ ಮಾತಲ್ಲಿ ಬೇಸರ ಸ್ಪಷ್ಟವಾಗಿದ್ದಿತು. ಸಂಕೇತನನ್ನು ಅಪ್ಪಿದ ಸಂಜಯ್, ಐ ಆಮ್ ಹ್ಯಾಪಿ ಫಾರ್ ಯು ಬ್ರೋ. ನೀನು ಸೆಟಲ್ ಆಗ್ತಾ ಇದೆಯಾ ಅಂತ ನಂಗೆ ಖುಷಿ ಆಗ್ತಾ ಇದೆ. ನಾನು ಅಲ್ಲಿದ್ರೂ ಬಿಟ್ಟರು ನನ್ನ ವಿಶ್ ಯಾವಾಗಲೂ ನಿನ್ನ ಜೊತೆ ಇರುತ್ತೆ ಎಂದ ಖುಷಿಯಿಂದ. ಆದರೂ ಭಾಳ ದೊಡ್ಡ ಮನುಷ್ಯರಪ್ಪ. ನಿಶ್ಚಿತಾರ್ಥ ಅನ್ನೋ ಮಾತು ಬಂದ ಕೂಡಲೇ ಫೋನ್ ಮಾಡಿ ಒಡವೆ ಅಂಗಡಿ, ಸೀರೆ ಅಂಗಡಿ ಎರಡನ್ನೂ ಮನೆಗೆ ಕರೆಸ್ಬಿಟ್ರು ನೋಡು. ನನಗೆ, ಸಾರಿಕಾಗೆ, ಸಾನುಗೆ ಎಲ್ರಿಗೂ ಸೀರೆ ಉಡುಗೊರೆ ಕೊಟ್ರು. ಸಂಕೇತಂಗೆ ಡೈಮಂಡ್ ಉಂಗುರ ಹಾಕಿದ್ದಾರೆ. ಆ ಹುಡುಗಿ ಕೂಡ ಒಂದು ಸೆಟ್ ಒಡವೆ ಅಲ್ಲೇ ನಿಂತ ಕಾಲ್ ಮೇಲೆ ಕೊಡಿಸ್ಬಿಟ್ರು. ವಿಜಯಮ್ಮನಿಗೆ ಬೀಗರ ದೊಡ್ಡಸ್ತಿಕೆ ಹೇಳಿದಷ್ಟು ಮುಗಿಯದು. ಸದ್ಯ ನಾನು ಬರ್ದೇ ಇದ್ದಿದ್ದು ಒಳ್ಳೇದಾಯ್ತು ಬಿಡು. ಇಲ್ಲ ಅಂದಿದ್ರೆ ನನ್ನ ಹೆಂಡತಿ ಬಗ್ಗೆ ಕೇಳ್ತಾ ಇದ್ರು. ನನ್ನ ಹೆಂಡತಿ ಅತ್ತೆ ಕಾಟ ಕಾಳದೆ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋ ವಿಷಯ ಹೊರಗೆ ಬರ್ತಿತ್ತು. ಆವಾಗ ಅಷ್ಟು ದೊಡ್ಡ ಮನುಷ್ಯರು ನಿನ್ನ ಸಂಬಂಧಕ್ಕೆ ಒಪ್ತಾ ಇದ್ರೋ ಇಲ್ವೋ ಅಲ್ವೇನಮ್ಮ ಎಂದು ವಿಜಯಮ್ಮನಿಗೆ ಮಾತ್ರ ಕೇಳುವ ಹಾಗೆ ಹೇಳಿ ತನ್ನ ರೂಮಿಗೆ ಹೋದ ಸಂಜಯ್. ಮಗನ ಮಾತು ಕೇಳಿ ದಂಗು ಬಡಿದು ನಿಂತರು ವಿಜಯಮ್ಮ. ಏನೇ ಇದು, ಇನ್ನೊಂದು ವಾರ ಅಥವಾ 15 ದಿನದಲ್ಲಿ ಮನೆ ಹೆಂಗೆ ಹುಡುಕ್ತೀಯಾ? ರೀಮಾಳ ಪ್ರಶ್ನೆಗೆ ಸ್ವಾತಿಯಲ್ಲಿ ಉತ್ತರವಿರಲಿಲ್ಲ. ತಲೆ ಮೇಲೆ ಕೈ ಹೊತ್ತು ಕುಳಿತಳು. ಮನೆ ಹುಡ್ಕೋದೊಂದಲ್ಲ ರೇಮಾ, ಆ ಮನೆ ಸಿರಿ ಸ್ಕೂಲಿಗೆ ಹತ್ರ ಇರಬೇಕು, ಮತ್ತೆ ಒಂದು ಡೇ ಕೇರ್ ಕೂಡ ಇರಬೇಕು. ಮಗು ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ? ಜೊತೆಗೆ ನನ್ನ ಕೆಲಸ, ಆಫೀಸಿಗೆ ಕೂಡ ಹತ್ರದಲ್ಲಿರಬೇಕು. ಇದೆಲ್ಲದ್ರ ಜೊತೆಗೆ ನನ್ನ ಬಜೆಟ್ ಒಳಗೂ ಇರಬೇಕು. ಇಷ್ಟೆಲ್ಲ ಕ್ರೈಟೀರಿಯಾ ಇಟ್ಕೊಂಡು ಹೇಗೆ ಮನೆ ಹುಡ್ಕೋದು? ಸ್ವಾತಿ ಕುಸಿದು ಹೋದಳು. ರೀಮಾಳಿಗೂ ಇದಕ್ಕೇನು ಪರಿಹಾರ ಎನ್ನುವುದು ತೋಚಲಿಲ್ಲ. ಗೆಳತಿಯರಿಬ್ಬರು ಚಿಂತಿಸುತ್ತಾ ಕುಳಿತರು. ಸ್ವಲ್ಪ ಹೊತ್ತು ಕಳೆಯುವಷ್ಟರಲ್ಲಿ ಮತ್ತೆ ಬಾಗಿಲು ಬಡಿದ ಸದ್ದಾಯಿತು. ಸ್ವಾತಿಯ ಎದೆ ಕೂಡ ಢವಗುಟ್ಟಿತು. ಮತ್ಯಾರು ಬಂದ್ರು ಮಾರಾಯ್ತಿ? ಮತ್ತೇನ್ ಸುದ್ದಿ ತಂದಿದಾರೋ ಅಂತ ಭಯ ಆಗ್ತಾ ಇದೆ ಕಣೆ ಎನ್ನುತ್ತಾ ನಿಧಾನವಾಗಿ ಬಾಗಿಲು ತೆರೆದಳು ಸ್ವಾತಿ. ಬಾಗಿಲಲ್ಲಿ ವತ್ಸಲ ನಿಂತಿದ್ದರು. ಅವರನ್ನು ಕಂಡು ಸಮಾಧಾನದ ನಿಟ್ಟುಸಿರು ಬಿಟ್ಟಳು ಸ್ವಾತಿ. ಬಾಗಿಲಲ್ಲಿ ನಿಂತಿದ್ದ ಕಂಪನಿ ಓನರ್ನನ್ನು ಕಂಡು ರೀಮಾ ಕೂಡ ಎದ್ದು ನಿಂತಳು. ಬನ್ನಿ ಮೇಡಮ್, ಒಳಗ್ ಬನ್ನಿ ಎನ್ನುತ್ತಾ ಒಳಗೆ ಕರೆದಳು ಸ್ವಾತಿ. ಹೇಗಿದೆಯಮ್ಮ ಸ್ವಾತಿ ಎನ್ನುತ್ತಾ ಒಳ ಬಂದರು. ಸ್ವಾತಿ ಅದಕ್ಕೇನು ಉತ್ತರ ಕೊಡದೆ ಸುಮ್ಮನೆ ತಲೆ ತಗ್ಗಿಸಿದಳು. ನಡೆದದ್ದನ್ನೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡಮ್ಮ. ಲೈಫಲ್ಲಿ ಮುಂದೆ ಸಾಗಬೇಕು ಅಂದರೆ ಹಳೇದನ್ನೆಲ್ಲ ಮರೆತು ಮುಂದೆ ಸಾಗಲೇಬೇಕು. ಎಷ್ಟು ಅಂತ ಬ್ಯಾಗೇಜ್ ಇಟ್ಕೊಳ್ತೀಯಾ? ಎಷ್ಟು ಬ್ಯಾಗೇಜ್ ಇಟ್ಕೊಳ್ತೀಯೋ ಅಷ್ಟು ಮುಂದುವರಿಯೋದಕ್ಕೆ ಕಷ್ಟ ಆಗುತ್ತೆ. ಸ್ವಾತಿಯ ಕೆನ್ನೆ ಸವರುತ್ತಾ ಹೇಳಿದರು. ಸ್ವಾತಿ ಆಯ್ತು ಎಂಬಂತೆ ತಲೆಯನ್ನು 1-2 ಬಾರಿ ಉದ್ದುದ್ದಾಡಿಸಿದಳು. ಮತ್ತೇನಾದರೂ ಸಮಸ್ಯೆ ಇದೆಯಾ? ಯಾಕೋ ತುಂಬ ಚಿಂತೆಲಿರೋ ಹಾಗೆ ಕಾಣಿಸ್ತಾ ಇದೆಯಾ ಎಂದಾಗ ಹೇಳಲೋ ಬೇಡವೋ ಎಂಬಂತೆ ರೀಮಾಳ ಮುಖ ನೋಡಿದಳು ಸ್ವಾತಿ.
ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ ಸ್ವಾತಿ. ನನ್ನನ್ನ ನಿನ್ನಮ್ಮನ ಹಾಗೆ ತಿಳ್ಕೊ ಎಂದು ವತ್ಸಲ ಹೇಳಿದಾಗ ಸ್ವಾತಿಯ ಕಣ್ಣುಗಳು ತುಂಬಿ ಬಂತು. ಮನೆಯ ಓನರ್ ಭುಜಂಗಯ್ಯ ನಡೆದುಕೊಂಡ ರೀತಿಯನ್ನು ಮತ್ತೆ ಅವರ ಹೆಂಡತಿ ಬಂದು ಮನೆ ಖಾಲಿ ಮಾಡಲು 15 ದಿನಗಳ ಗಡಿ ಕೊಟ್ಟಿರುವುದನ್ನು ಹೇಳಿದಳು ಸ್ವಾತಿ. ಅದನ್ನು ಕೇಳಿದ ಮೇಲೆ ತಣ್ಣನೆಯ ಕ್ರೂರ ನಗುವೊಂದು ವತ್ಸಲ ಅವರ ಮುಖದಲ್ಲಿ ಹಾದು ಹೋಗಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟವರಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.